ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ವರ್ಷ ಅಂದರೆ 2024ರಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗತ್ತೆ, ಹಾಗೆ ಯಾವಾಗ ಮುಕ್ತಾಯಗೊಳ್ಳುತ್ತೆ, ಇದನ್ನು ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ, ಹಾಗೆ ಕೆಲವರು ಅನಾರೋಗ್ಯ ಮಾಸ ಅಂತಲೂ ಕರೀತಾರೆ. ಇದೆಲ್ಲ ಯಾಕೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಈ ಮಾಸವನ್ನು ಅಂದರೆ ಆಷಾಢ ಮಾಸವನ್ನು ಅನಾರೋಗ್ಯದ ಮಾಸ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ನೋಡೋಣ. ಈ ಮಾಸದಲ್ಲಿ ಗಾಳಿ ಹಾಗೆ ಮಳೆ ಜಾಸ್ತಿ ಇರುತ್ತೆ. ಇದರಿಂದ ಕಾಲುವೆ, ನದಿಗಳಲ್ಲಿ ಹರಿಯೋ ನೀರು ಶುದ್ಧ ಆಗಿರೋದಿಲ್ಲ. ಕೆರೆಗಳಿಗೆ ಬರುವಂತಹ ನೀರು ಕೂಡ ನೈರ್ಮಲ್ಯದಿಂದ ಕೂಡಿದ್ದು ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಇಂತಹ ಕಲುಷಿತವಾದ ಗಾಳಿ ಅಥವಾ ನೀರಿನ ಸೇವನೆಯಿಂದ ನಮ್ಮ ಆರೋಗ್ಯ ಕೆಡುತ್ತೆ. ಅಂದರೆ ಕೆಲವ್ರಿಗೆ ತುಂಬ ಕೋಲ್ಡ್ ಆಗುತ್ತೆ, ಅಂದರೆ ನೆಗಡಿ, ಶೀತ, ಕೆಮ್ಮು ಎಲ್ಲ ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನು ಅನಾರೋಗ್ಯದ ಮಾಸ ಅಂತ ಕರೀತಾರೆ. ಹಾಗೆ ಈ ಮಾಸದಲ್ಲಿ ದಂಪತಿಗಳು ಅತ್ತೆಯ ಮನೆಗೆ ಕಾಲಿಡಬಾರದು ಅಂತ ಸಂಪ್ರದಾಯ ಇದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸವು 4ನೇ ತಿಂಗಳು. ಈ ಮಾಸದಲ್ಲಿ ಹುಣ್ಣಿಮೆಯ ದಿನ ಚಂದ್ರನು ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಇರುವಾಗ ಆಷಾಢ ಮಾಸ ಅಂತ ಕರೀತಾರೆ. ಹಾಗೆಯೇ ಇದನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ. ಆಷಾಢ ಮಾಸದಿಂದ ಮಳೆಗಾಲ ಪ್ರಾರಂಭ ಆಗತ್ತೆ. ಸೂರ್ಯದೇವನು ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾನೆ. ಇದರೊಂದಿಗೆ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ. ದಕ್ಷಿಣಾಯನವು ಪಿತೃದೇವತೆಗಳಿಗೆ ಪ್ರಿಯವೆಂದು ಹೇಳಲಾಗತ್ತೆ. ಈ ಮಾಸದಲ್ಲಿ ಮಾಡುವ ಸ್ನಾನ, ದಾನ, ಜಪ ಹಾಗೆ ಪಾರಾಯಣಗಳು ವಿಶೇಷ ಫಲವನ್ನು ನೀಡುತ್ತವೆ. ಇನ್ನು ಆಷಾಢ ಮಾಸದಲ್ಲಿ ಸಮುದ್ರ, ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಚಪ್ಪಲಿ, ಛತ್ರಿ, ಉಪ್ಪನ್ನು ದಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ಇನ್ನು ಈ ಬಾರಿ ಆಷಾಢ ಮಾಸವು ಜುಲೈ 6ರಂದು ಪ್ರಾರಂಭವಾಗಿ ಆಗಸ್ಟ್ 4ರಂದು ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ಅನ್ನಪ್ರಾಶನ, ಗರ್ಭದಾನ ಮುಂತಾದ ಶುಭ ಕಾರ್ಯಕ್ರಮಗಳಿಗೆ ಇದು ಅಶುಭವೆಂದು ಪರಿಗಣಿಸಲಾಗಿದೆ. ಹಾಗಾಗಿನೇ ಇದನ್ನ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ. ಹಾಗಾದ್ರೆ ನಮ್ಗೆಲ್ಲರಿಗೂ ಈಗ ಗೊಂದಲ ಮೂಡುತ್ತೆ, ಆಷಾಢ ಮಾಸ ಶುಭ ಅಂತ ತಿಳ್ಕೊಬೇಕು ಅಥವಾ ಅಶುಭ ಅಂತ ತಿಳ್ಕೊಬೇಕಾ ಅಂತ. ಬಹುತೇಕ ಹಿಂದೂ ಧರ್ಮಗಳಲ್ಲಿ ಆಷಾಢ ಮಾಸ ಅಶುಭ ಅಂತಾನೆ ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗೆ ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮನ್ನಣೆ ಇಲ್ಲ. ಆದರೆ ಒಂದು ಮಾತು, ಆಷಾಢ ಮಾಸ ಅಶುಭ ಮಾಸ ಅಂತ ಯಾವ ಶಾಸ್ತ್ರಗಳಲ್ಲೂ ಕೂಡ ಇದನ್ನ ಉಲ್ಲೇಖಿಸಿಲ್ಲ. ಹಾಗೆಯೇ ಶುಭ ಕಾರ್ಯ ಮಾಡದಿರಲು ಮುಖ್ಯ ಕಾರಣ, ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರ್ತಿತ್ತಂತೆ. ಮನೆಯಿಂದ ಹೊರಗೆ ಹೋಗೋದೇ ಬಹಳ ಕಷ್ಟಕರ ಆಗ್ತಿತ್ತು. ಹಾಗಾಗಿ ಈ ರೀತಿಯ ನಿರಂತರವಾದ ಮಳೆಗೆ, ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಿತ್ತು. ಈ ಎಲ್ಲ ಕಾರಣಗಳಿಂದ ಹೊರಗಿನ ಕೆಲಸಗಳು ಕುಂಠಿತವಾಗುತ್ತಿದ್ದವು. ಹಾಗೆಯೇ ರೈತರಿಗೆ ಹೊಲ ಗದ್ದೆಗಳಲ್ಲಿ ವಿಪರೀತ ಕೆಲಸ ಕಾರ್ಯಗಳು ಕೂಡ ಇರ್ತಿತ್ತು. ಈ ಎಲ್ಲ ಕಾರಣಗಳಿಂದ ಬೇರೆ ವ್ಯವಹಾರಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ. ಹಾಗೆಯೇ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನುಕೂಲವಾಗದಿದ್ದರಿಂದ ಆ ಸಮಯದಲ್ಲಿ ಶುಭ ಕಾರ್ಯವನ್ನ ಮಾಡಲು ನಿಲ್ಲಿಸಿರ್ತಾರೆ. ಹಾಗಾಗಿನೇ ಅದೇ ಸಂಪ್ರದಾಯ ಅಥವಾ ಅದೇ ಆಚರಣೆಯೊಂದಿಗೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಹಾಗೆಯೇ ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ನಿಷೇಧ ಎಂದು ಕೆಲವು ಕಡೆ ಪದ್ಧತಿ ಇದೆ. ಹಾಗೆಯೇ ಆಷಾಢದಲ್ಲಿ ಮಳೆ ಹೆಚ್ಚು ಇರೋದ್ರಿಂದ ಹೊಲ ಗದ್ದೆಗಳಲ್ಲಿ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರ್ತವೆ. ಅತ್ತೆಯಾದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡ ತರಬಹುದು. ಇದರಿಂದ ಅವರಿಬ್ಬರಲ್ಲಿ ವೈಮನಸ್ಸು ಉಂಟಾಗಿ ಜಗಳಕ್ಕೆ ಕಾರಣ ಆಗಬಹುದು ಎಂದು 1 ತಿಂಗಳ ಕಾಲ ತವರು ಮನೆಗೆ ಕಳುಹಿಸುವ ಸಂಪ್ರದಾಯ ಬಂದಿರಬಹುದು. ಇಷ್ಟೆಲ್ಲ ಕಾರಣ ಇರುವಂತಹ ಈ ಮಾಸದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭವಾಗೋದು ಈ ಸಮಯದಲ್ಲೇ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢ ಮಾಸದಲ್ಲಿ. ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು ಕೂಡ ಆಷಾಢದಲ್ಲಿ. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಇದೇ ಮಾಸದಲ್ಲಿ. ಮಹಾಪತಿವ್ರತೆ ಅನಸೂಯಾದೇವಿ 4 ಸೋಮವಾರ ಶಿವ ವ್ರತ ಮಾಡಿದ್ದು ಕೂಡ ಇದೇ ಆಷಾಢ ಮಾಸದಲ್ಲಿ.
ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡಬಹುದು. ಹಾಗಾದರೆ ಈ ಮಾಸದಲ್ಲಿ ದೇವರ ಪೂಜೆಗಳು ಯಾಕೆ ಹೆಚ್ಚಾಗಿ ಮಾಡ್ತಾರೆ, ಅದೆಲ್ಲ ಹೇಗೆ ಪ್ರಾರಂಭ ಆಯಿತು ಅನ್ನೋ ವಿವರಣೆ ನೋಡೋದಾದರೆ, ಬಲಿ ಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ ಎಂಬ ಉಲ್ಲೇಖ ಇದೆ. ಇಂದ್ರನು ಗೌತಮರಿಂದ ಸಹ ಸಾಕ್ಷನಾಗು ಎಂಬ ಶಾಪ ಪಡೆದ ಹಾಗೆ ಅದರ ವಿಮೋಚನೆಗೆ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದಿರುವುದಾಗಿ ಪುರಾಣಗಳು ಹೇಳ್ತವೆ. ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಹಾಗೆಯೇ ಆಷಾಢ ಹುಣ್ಣಿಮೆ ದಿನ ಗುರು ಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ ವ್ರತವನ್ನು ಪ್ರಾರಂಭ ಮಾಡ್ತಾರೆ. ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರೋದ್ರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿದೆ. ಇನ್ನೊಂದು ವಿಶೇಷ ಅಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವುದು ಕೂಡ ಈ ಮಾಸದಲ್ಲೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯಗೊಳ್ಳುತ್ತೆ, ಹಾಗೆ ಈ ಮಾಸ ಶೂನ್ಯ ಮಾಸ ಅಂತ ಕರೆಯಲು ಕಾರಣ ಏನು, ಅನಾರೋಗ್ಯ ಮಾಸ ಅಂತ ಕರೆಯಲು ಕಾರಣ ಏನು, ಹಾಗೆ ಈ ಮಾಸ ನಮಗೆ ಶುಭ ತರುತ್ತೋ ಅಥವಾ ಅಶುಭ ಫಲವನ್ನು ನೀಡುತ್ತೋ, ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.